ಯಾವಾಗ ಗೀತಾ ನಂಗೆ ಯಾಕೆ ಮೈಕೈ ನೋವಾಗ್ಯವು ನೆಗಡಿ ಕೆಮ್ಮು ಜ್ವರ ಜೋರಾಗ್ಯವು ನಾ ಒಂದಿಟ್ಟು ಅಡ್ಡಕ್ಕಿನಿ ನನಗಂತ್ರಿ ಹಬ್ಬಸ್ಪಡವ ನಿಮ್ಮ ಮಾವ ಬಂದಂದ್ರೆ ಒಂದಿಟ್ಟು ಊಟಕ್ಕೆ ಕೊಟ್ಬಿಡ್ತೇವ ಹ್ಞೂ ರೀ ತೀರ ಆತ್ರಿ ನೀವು ಹೋಗಿ ಅಡ್ಡಾಗೋರಿ ಅಯ್ಯ ಅಯ್ಯ ಇದೇನು ಬಂಡು ಬಂತ ಯವ್ವ ಈಗ ಎದ್ದಾಳ ಈಗ ದಮ್ದಳಿ 9 ಗಂಟೆಗೆ ಈಗಾಗಲೇ ನಾಷ್ಟ ಮಾಡಿ ಮತ್ತೆ ಮುಕ್ಕೊಂತಳಿಕಿ ಈಕೆಂತ ಹೆಣ್ಮಗಳದಾಳ ಈಕಿ ಬರೀ ಮಕ್ಕೊಳಕ್ಕೆ ಬಂದಂಗೆ ಹೇಳ ನಮ್ಮ ಮನೆಗೆ ಅಂತೀನಿ ನಾನು ಮಾಡಿ ಹಾಕಕ್ಕೆ ನನ್ನ ಸೊಸ್ತಾರ ಅದಾರ ಇನ್ನೇನೈತಿ ತಂದು ಹಾಕಕ್ಕೆ ನನ್ನ ಮಕ್ಕಳದಾರ ಚಂದಾಗ ನೋಡಯ್ಯವ ನಾನೆಲ್ಲಿ ಮಕ್ಕೋಬೇಕಾಗಿದ್ದಿತ್ತು ಈಗ ಅಯ್ಯ ಇದೇನೋ ಬಣ್ಣ ಬಂದ್ಬಿಡವ ನನಗೆ ಅಯ್ಯಪ್ಪ ಸಾಕತ್ತ ಅಯ್ಯ ಹುಡುಗಿ ಯಾಕೆ ಬಂದಿ ನೀನು ಬಿಸ್ಲಾಗ ಅವ್ನು ಕಳಿಸ್ಬೇಕಿಲ್ಲ ಸುರೇಶನ್ನ ಅವ ಬರ್ತಿದ್ದ ಬಂದು ಬುತ್ತಿ ತೊಗೊಂಡೋಗಿದ್ದ ಯಾಕೆ ಬಂದಿ ಈ ಬಿಸ್ಲಾಗ ಅಯ್ಯೋ ಅತ್ತಿಯರ ಮತ್ತು ನಾನು ಒಂದಕ್ಕೆ ಹೋಗ್ಬೇಕಲ್ರಿ ಅಲ್ಲೆಲ್ಲಿ ಏನೂ ಇಲ್ಲ ಅಂಗಡಿ ಪಂಗಡಿ ಮತ್ತು ನಾನು ಒಂದಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಮನೆಗೆ ಬಂದೆ ಇವ್ರೇನೋ ಅಂದ್ರು ಬಿಡು ನಾ ತರ್ತೀನಿ ಅಂತಂದು ಆದ್ರೆ ಮತ್ತು ನಾನು ಒಂದಕ್ಕೆ ಎಲ್ಲವಲ್ರಿ ಅದಕ್ಕೆ ನಾನು ಮನೆಗೆ ಬಂದೀನಿ ನಾನೇ ಕಟ್ಕೊಂಡು ತೊಗೊಂಡೋಗ್ಬಿಡ್ತೀನಿ ನೀ ಇಲ್ಲೇ ಉಂಡು ಬಿಡವ್ವ ಏನು ಹ್ಞೂ ರೀ ಅತ್ತಿಯರ ನಾನು ಅದ ಅಂದಿನಿ ರೀ ಇವರಿಗೆ ನಾ ಉಂಡು ನಿಮಗೆ ಬುತ್ತಿ ತೊಗೊಂಬಂದ್ಬಿಡ್ತೀನಿ ರೀ ಅಂದೆ ಇವರು ಇನ್ನೇನು ಬರೋದಿಲ್ಲ ಗಿರಾಕಿ ಆಗಲೇ 1:30 ಆಗೈತಿ ಈ ಮಧ್ಯಾಹ್ನ ಟೈಮ್ ಯಾರು ಬರೋದಿಲ್ಲ ಈ ಸಂಜೆ ಮುಂದೆ 4 ಸುಮಾರು ಬರೋಣಂತ ನೀವು ಉಣ್ಣಂತ್ರ ಉಣ್ಣು ನಾ ಯಾವುದಕ್ಕೂ ಫೋನ್ ಮಾಡ್ತೀನಿ ಅಂದರು ಅಂದು ಇನ್ನು ನಾನು ಮುಂದಕ್ಕೆ ಬಂದಿಲ್ಲ ನೋಡ್ರಿ ಅವ ಕೂಲ್ ಡ್ರಿಂಕ್ಸ್ ಮಾರವ ಬಂದನ್ರಿ ಇವರು ಮೊನ್ನೆ ಹೇಳಿಟ್ಟಿದ್ರಂತ ಇಲ್ಲಿ ಯಾವ ಇಲ್ಲಪ್ಪ ಕೂಲ್ ಡ್ರಿಂಕ್ಸ್ ಅಂಗಡಿ ಬ್ಯಾಸ್ಗಿ ನೀರು ಪಾರ್ ಬಾಟ್ಲಿ ಕೂಲ್ ಡ್ರಿಂಕ್ಸ್ ಬಾಟ್ಲಿ ಅವಂಥವೆಲ್ಲ ಹೊಕ್ಕವಲ್ರಿ ಅದ್ರದ್ದು ತೊಗೊಂಡು ಅದು ಒಂದು ಕೋಕಾ ಕೋಲಾದ ಪೆಪ್ಸಿದ ಗೊತ್ತಿಲ್ಲ ರೀ ನಂಗೆ ಒಟ್ಟು ಯಾವ ಬ್ರ್ಯಾಂಡ ಅದ್ರದ್ದು ಒಂದು ಫ್ರಿಜ್ ಸಮೇತ ತಂದು ಇಳಿಸ್ಬಿಟ್ಟನ್ರಿ ಈಗ ಇವ್ರು ಬರ್ತಾರ ಬರಲ್ಲ ನನಗೂ ಗೊತ್ತಿಲ್ಲ ರೀ ಈಗ ನಾನಂತರೂ ಉಂತೀನಿ ಇವ್ರು ಫೋನ್ ಮಾಡಿ ಕೇಳ್ತೀನಿ ಹೆಂಗಂತಾರೆ ಹಂಗೆ ಮಾಡ್ತೇನೆ ಆತೋರು ಬಂತು ನಗದ್ರ ಫ್ರಿಜ್ ಅಯ್ಯ ಈಗ ಇನ್ನು ಸಡಗರ ನೋಡ ಪುಟ್ಟವ್ಗ ಮುಗೀತು ಇವತ್ತು ಸಾಲಿಗೆ ಏನು ಮಾಡಿದ್ರು ಮರೆ ಹೋಗಲ್ಲ ನಿಂತಿದ್ಲವ ನಿನ್ನ ಮಗಳು ಆಕಿ ಗೀತವ್ವ ಏನೇನ ಹೇಳಿ ರಮಿಷಿ ಕಳಿಸಿದ್ದಾತು ಆತು ಬಿಡು ಇನ್ನು ಓಸು ಜ್ಯೂಸ್ ಬಾಟ್ಲಿ ಈಕೆ ಕುಡಿತಾ ಅಯ್ಯೋ ಇಲ್ರಿ ಅತ್ತಿಯರ ನೆಗಡಿ ಆಗತ್ತ ಸುಮ್ಮನೆ ನೋಡ್ರಿ ನನಗೂ ನೆಗಡಿ ಕೆಮ್ಮು ನಿಮಗೂ ನೆಗಡಿ ಕೆಮ್ಮು ಎಲ್ಲರಿಗೂ ನೆಗಡಿ ಕೆಮ್ಮು ಈ ಬ್ಯಾಸ್ಗೆಗೆ ನೆಗಡಿ ಕೆಮ್ಮು ಚಲೋ ಆಗ್ಯಾವ ನೋಡ್ರಿ ನಾನು ದವಾಖಾನಿಗೆ ಹೋಗಿದ್ನಲ್ರಿ ಗೌರ್ಮೆಂಟ್ ದವಾಖಾನಿಗೆ ಅವಾಗ ಡಾಕ್ಟ್ರ್ ಅಂದ ಅವ್ರಿಗೇನೋ ಸರ್ಕ್ಯುಲರ ಬಂದೈತಂತ್ರಿ ಹಿಂಗೆ ಜಾಸ್ತಿ ಆಗ್ಯಾವು ಅದ್ರ ಬರ್ತಾವ ಪೇಷಂಟ್ ಅಂತಂದು ನೆಗಡಿ ಕೆಮ್ಮು ಮೈಕೈ ನೋವಿಂದು ಔಷಧಿನೆಲ್ಲ ಜಾಸ್ತಿ ಕಳ್ಸ್ಯಾರಂತ್ರಿ ಗೌರ್ಮೆಂಟ್ ದವಾಖಾನಿಗೆ ನಾನು ಹೋಗಿದ್ದೀನಿ ರೀ 1-2 ನೆಗಡಿ ಗುಳಿಗೆ ತಗೊಂಬಂದಿನಿ ನಾನೇನು ಕೊಡಲ್ಲ ತೋರಿ ಆಕೆಗೆ ಇದು ಹಾಕ್ಬಿಡ್ತಾರ್ರಿ ಬೀಗ ಐತಂತ್ರಿ ಅದಕ್ಕೆ ಈಗಂತ್ರ ನಾವು ಉಣ್ತೀನಿ ರೀ ಅತ್ತಿಯರ ಆತೋರ ಯಾಕಾಗ್ಲಿ ಅಲ್ಲ ಈಕೆ ನಿಮ್ಮ ಅತ್ತಿ ಈಗ ನಾಷ್ಟ ಮಾಡ್ಯಾಳ ಈ ಮತ ಮಕ್ಕೊಂಡೋಣ ಎದ್ದಿದ್ದ 9 ಗಂಟೆಗೆ ಇದಕ್ಕೇನು ಹೌದಂತಾರನ ನಂಗೆ ನೋಡಿದ್ರ ಬಡ್ದಾಕ್ದಂಗೆ ಆಗೈತೆ ಮೈ ನಾ ಮಕ್ಕೋಬೇಕಂತ ನಾ ಬರ್ತೀನಿ ನೋಡಿಲ್ಲಿ ಹ್ಯಾ ಮಕ್ಕೊಂಡಾಳ ಈಗೇನು ಊರಿಗೆ ಹೋಗ್ಬೇಕಲ್ಲ ನಾನು ಇದ್ದಂಗಿಲ್ಲ ಬಿಡ್ಲೆ ಅತ್ತಿಯರ ನಾನು ಮಾತಾಡೀನಿ ರೀ ಹೋಗೋ ವಿಷಯನ ಮಾತಾಡೋಳ ನಮ್ಮ ಅತ್ತಿ ಇನ್ನು ಅಲ್ಲೆಲ್ಲ ಗುಡಿ ಅದಾವಲ್ರಿ ಅವನ್ನೆಲ್ಲ ನೋಡ್ಬರೋಣಂತವ ಒಂದಿನ ನೀನು ಯಾವತ್ತು ಅಂಗಡಿ ರಜೆ ಹಾಕ್ತಿ ಹೇಳು ಅಂತ ಕೇಳಕತ್ತಿದ್ರಿ ಇನ್ನು ಇದೇನು ಕರ್ಮದ ಹಾದೇಯವ ನಮ್ದು ಅಯ್ಯ ಕತಿಯ ಆತು ನಿಮ್ಮ ಮಾವ ಇನ್ನು ಮತ್ತು ಬರ್ತಾರ ಅವ್ರಿಗೆ ಒಂದಿಟ್ಟು ಊಟ ಕೊಡಂತ ಹೇಳಿ ನಾನು ಗೀತಾವ್ಗ ನೀವು ಆಕೆ ಉಂತಾಳ ನಾನಂತರೂ ಉಂಡು ಗುಳಿಗೆ ಬಂದಿನವ ನನಗಂಕರು ಒಟ್ಟ ಸಮಾಧಾನ ಆಗೋಲ್ದು ಗಂಟ್ಲ ಉರಿ ಕಿತ್ಕೊಂಡ್ಬಿಟ್ಟೈತೆ ಅವನವನ್ನ ಸಮಾಧಾನ ನಿಲ್ಜವಕ್ಕ ನಾ ಒಂದಿಟ್ಟು ಅಡ್ಡಕ್ಕಿಂತ ಇದ್ರ ಉಯ್ಯಾಲೆ ಮೇಲೆ ಅಡ್ಡಕ್ಕಿನಿ ಹೋಗೋಗಿ ನೀವು ಉಣ್ಣಕ್ಕೆ ಹೋಗು ಎಲ್ಲ ಬಿತ್ರ್ಯಾರ ನಾನು ಮಕ್ಕೊಂಡಿಗೆ ಅಂತ ತಿಳ್ಕೊಂಡಿರ ನೀವು ಮಕ್ಕೊಂಡಿಗೆ ಅಂತ ತಿಳ್ಕೊಂಡು ಗುಸ ಗುಸ ಪಿಸ ನನ್ನ ನಮ್ಮ ಮನೆಯಿಂದ ಹೊರಗೆ ಹಾಕಕ್ಕ ಇಷ್ಟೆಲ್ಲ ನಾಟಕ ಮಾಡಕತ್ತೀರಿ ನೀವು ತೋರಿಸ್ತೇನೆ ನಿಮಗೆ ತೋರಿಸ್ತೇನೆ ಅಯ್ಯಯ್ಯ ಏನು ಹಿಂಗೆ ಮಕ್ಕೊಂಡ್ರಲ್ಲ ಅತ್ಲಾಗ ಈಕಿ ಇತ್ಲಾಗ ಹಾಕಿ ಚಲೋ ಮಕ್ಕೊಂಡ್ರ ಬಿಡಿ ಇಬ್ರು ಅಯ್ಯಯ್ಯ ಅಪ್ಪ ಏನಿದು ಇನ್ನೇನು ಒಳಗ ನಿನ್ನೆಂತಿ ಮತ್ತು ಗೀತಾವ್ನು ಮಕ್ಕೊಂಡ್ರ ನೋಡೋಗ ಅವ್ರ ರೂಮ್ನಾಗ ಇದೇನು ಬಂಡ ಇದು ಮಧ್ಯಾಹ್ನ ನಾವು ಹಸ್ಕೊಂಡು ಬಂದ್ರ ಅತ್ಲಾಗ ಈಕಿ ಇತ್ಲಾಗ ಹಾಕಿ ಇಬ್ರು ಮಕ್ಕೊಂಬಿಟ್ರ ನೋಡೋಗ ನಿನ್ನೇಂತಿ ಮಾಡ್ತಾಳ ಊಟಕ್ಕೆ ಕೊಡೋಣ ಒಂದಿಟ್ಟು ಕೈಕಲ್ ಮತ್ತೆ ತಗೊಂಬರ್ತೀನಿ ಮತ್ತೆ ನಿನ್ನೇಂತಿ ಅಂಗಡ್ಯಾಗದಾಳ ಮತ್ತೆ ಗೀತಾವ್ಗಾರ ಹೇಳೋಗು ಇಲ್ಲ ಆಕೇನು ಅಂಗಡ್ಯಾಗಿಲ್ಲ ಇಲ್ಲೇ ಅದಾಳ ತಡಿ ಕರಿತೀನಿ ಸಂಗೀತಾ ಸಂಗೀತಾ ಬಂದ್ರೇನ ಬರ್ರಿ ಕೈಕಲ್ ಮಗ ತಗೊಬರ್ರಿ ಊಟ ಕೊಡ್ತೀನಿ ಅಲ್ಲ ಮತ್ತವ ಇವನ್ ತಂದನ ಕೂಲ್ ಡ್ರಿಂಕ್ಸ್ ಅವನು ಬಂದ್ ಮಾಡ್ಕೊಂಡ್ ಬರಲ್ಲ ಅಂತಿದ್ರಿ ಬಂದ್ಬಿಟ್ರೇನ ಮತ್ತೆ ಅಂಗಡಿ ಬಂದ್ ಮಾಡಿದ್ರೆ ಹೌದಾ ಬಂದ್ವಾ ಕೂಲ್ ಡ್ರಿಂಕ್ಸ್ ಎಲ್ಲ ಚಲೋ ಆತ್ ಬಿಡು ಈ ಬ್ಯಾಸ್ಗ್ಯಾಗ ಕೂಲ್ ಡ್ರಿಂಕ್ಸ್ ಬೇಕು ನೋಡು ಅದ್ರಾಗ ನಮ್ಮ ಅಂಗಡಿ ಅದೇನು ಕಲ್ಯಾಣ ಮಂಟಪಕ್ಕೆ ಹತ್ರ ಆಗುತ್ತಾ ಹತ್ರ ಮತ್ತೆ ಅಲ್ಲಿ ಮದುವೆ ಬರೋರೆಲ್ಲ ಇನ್ನು ಐಸ್ ಕ್ರೀಮು ಕೂಲ್ ಡ್ರಿಂಕ್ಸು ನೀರಿನ ಬಾಟ್ಲಿ ಅವು ಪಾಕೆಟ್ ನೀರಿನ ಪ್ಯಾಕೆಟ್ ಬರ್ತಾವ ನೋಡು ಅವು ಈಗ ಇನ್ನು ಬರೀ ಬ್ಯಾಸ್ಗೆಗೆ ಇವ ಹೊಕ್ಕವ ಹಣ್ಣಿಂದ ಜ್ಯೂಸಿಂದ ಏನು ನಮ್ಮ ಊರಾಗ ಅಷ್ಟು ಹೋಗೋದಿಲ್ಲ ಈ ಬಾಟ್ಲಿಯಾಗಿನ ಜ್ಯೂಸ್ ಇರ್ತಾವಲ್ಲ ಇವು ಬಾಟ್ಲಿ ಅವು ಜಾಸ್ತಿ ಹೊಕ್ಕವ್ ನೋಡು
ಹ್ಞೂಪ್ಪ ಇನ್ಮೇಲೆ ಮಧ್ಯಾಹ್ನ ಅಂಗಡಿ ಬಟ್ಟ ಬಂದ್ ಮಾಡುದಿಲ್ಲ ನಾನು, ಯಾಕಂದ್ರೆ ಮಧ್ಯಾಹ್ನ ಮುದ್ದಾಮ್ ಅವ ಇರ್ತಾವ ಗಿರಾಕಿ. ಈಗ ಓಪನ್ ಮಾಡೀನಿ 2-3 ದಿನದಾಗ ದಿನಾ ಮಧ್ಯಾಹ್ನ ಅವನ ಕೇಳಾರ ನೋಡು, ಕೂಲ್ ಡ್ರಿಂಕ್ಸ್ ಅದಾವನ್ರಿ ಅಂತೇಳಿ. ಅದ ಬೋಲ್ಡ್ ಬರ್ಸ್ಬೇಕಂತ ಮಾಡೀನಿ, ನಿಹಾರಿಕಾ ಕೂಲ್ ಡ್ರಿಂಕ್ ಸೆಂಟರ್ ಅಂತಂದು ಕೆಳಗ ಪ್ರಾವಿಷನ್ ಆ್ಯಂಡ್ ಕೂಲ್ ಡ್ರಿಂಕ್ ಸೆಂಟರ್ ಅಂತಂದು ನೋಡ್ಬೇಕು. ಅದು ಇನ್ಸ್ಟಾಲ್ ಮಾಡವ ನಾಳೆ ಬರ್ತಾನಂತ. ಹಂಗ ಇಟ್ಕೋರಿ, ಅವೇನು ಕೆಡವಲ್ಲ ಮತ್ತೊಂದಲ್ಲ. ಐಸ್ ಕ್ರೀಮ್ ಇನ್ನೂ ಇಲ್ಲ ನೀವು, ಅದು ಚೌಕಂದು ಬರ್ತ ನೋಡು, ಅದನ್ನೇನೋ ತಗೋಬೇಕಂತ. ಐಸ್ ಕ್ರೀಮ್ ತಗೊಂಡ್ರಿ ಇದ್ರಾಗ ಬಗೆಹರಿಯಲ್ಲ ಅಂತವು. ಅದು ಫ್ರೀಸರ್ ಬಂತು ನೋಡು, ಫ್ರೀಸರ್ ಬೇಕಂತ, ಹಂಗಾಗಿ ತಗೊಂಡಿಲ್ಲ. ಅಲ್ಲ, ನಾವಿಷ್ಟು ಮಾತಾಡ್ತೀವಿ, ನಮ್ಮವನು ಮಿಸುಗೊಳ್ಳ, ನಿಮ್ಮ ಅತ್ತಿನ ಮಿಸುಗೊಳ್ಳಲ್ಲೇ ಸಂಗೀತ. ಇದೇನಿದು ಅಂತ ಬರೀ ಹೊಡ್ಯಾಕತ್ತಾರ ಇಬ್ರು. ನಾನು ಅದಂತೀನವ, ಇದೇನು ಬಂಡ ಇವ. ಇಲ್ರಿ ಮಾವರ, ಅತ್ತಿಯರಿಗೆ ಭಾಳ ನೆಗಡಿ ಕೆಮ್ಮು ಆಗೈತಂತ್ರಿ. ಅವ್ರ ಅದಕ್ಕೆ ಗುಳಿಗೆ ಹಾಕೊಂಡು ಮಕ್ಕೊಂಡಾರ್ರಿ, ಮಕ್ಕೊಂಡಾರ. ನಾನಂತ್ರ ಎಬಸ್ಬಿಡ್ರವ ನನ್ನ, ನಂಗೆ ಭಾಳ ಅಂದ್ರೆ ಭಾಳ ಸುಸ್ತಾಗೈತೆ ಅಂತ ಹೇಳಿ. ನಿಮ್ಮ ಅತ್ತಿಯಾರು ಉಂಡ್ರನವ? ಯಾ ಅತ್ತಿರಿ? ನಿಮ್ಮ ಮಹಾರಾಷ್ಟ್ರದ ಅತ್ತಿ ಈಗ ಮತ್ತೆ ಉಂಡು ಗುಳಿಗೆ ತಗೊಂಡಾಳ ಅಂದೆಲ್ಲ, ಮತ್ತೆ ನಿಮ್ಮ ಮಹಾರಾಷ್ಟ್ರ ಅತ್ತಿ ಉಂಡಾರ ಇಲ್ಲ? ಆಹಾ, ಕೇರ್ ಐತಿ, ನನ್ನನ್ನ ಕೇಳ್ತಾನ ಮುದಕ. ಎಬಸೋ ಎಬಸ್ ಸಂಗೀತಿ, ಎಬಸ್, ಹೇಳು ಉಣ್ಣಕ್ ಕೊಡು ಅಂತ ಹೇಳ ಮುದಕ. ಇದೇನ್ ಬಂತಪ್ಪ ಕರ್ಮ. ಇಷ್ಟು ದಿನ ಗುಮ್ಮನ್ ಗುಸ್ಕಿ ಹಂಗೆ ಇದ್ದಾಕಿ ಈಗ ಒಮ್ಮಿದ್ದ ಮಕ್ಳೆ ರೋಷಾವೇಶದಿಂದ ನನ್ನ ಹೆಂಡತಿ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಂಗಾಯ್ತಲ್ಲ. ಊರಿಗೆ ಹೋದ್ರೆ ಸುಮ್ಮನೆ ಬಿಡ್ತಾರ ಸಾಲಗಾರ ನನ್ನ, ಅವ್ರು ಸುಮ್ಮನೆ ಬಿಡೋದಿರ್ಲಿ. ಈ ಊರಾಗ ಯಾರು ನನ್ನನ್ನು ನಮ್ಮ ಅತ್ತಿಗೆ ಹೆದರಿ ಕೇಳೋದಿಲ್ಲ, ಸಾಲ ಪಾಲ ಏನು. ಅವ್ರಿಗೆ ಇವ್ರಿಗೆ ಹೆದರ್ಸ್ಕೊಂಡು ನಾ ಅಡ್ಡಾಡ್ತೀನಿ. ಇದೇನು ಬಂಡು ಬಂತು, ಹೆಂಗೆ ಮಾಡ್ಬೇಕು ಈಗ ನಾನು? ತಡಿ ಮಾಡ್ತೀನಿ. ಏಯ್ ಚೋಟೆ, ಅತ್ಲಾಗ ಹೋಗಿ ಆಡ್ಕೋ ಹೋಗು. ಇಲ್ಲೇನ ಮಾತಾಡಕತ್ತೀವಿ ನಾವು, ಏನ್ ಹೊಟ್ಟೆ ಉರ್ಸ್ತಿಯಪ್ಪ ನೀನು, ಹೋಗು. ಅಲ್ರಿ ಇದೇನ್ರಿ ಕರ್ಕೊಂಬಂದ್ ಹಿಂಗ್ ಬಾಗ್ಲ ಮುಂದ್ ಕುಂದಿರ್ಸಿರಿ? ಒಳಗಿಂದ ನೋಡಿದ್ರೆ ಯಾರು ಒಬ್ರು ಬಂದು ಒಳಗ್ ಬಾ ಅಂತ ಕರಿವಲ್ರು ರೀ. ಆಮೇಲೆ ಹೋದ್ರು ಬಿಡು ಪೇಡಾಗಳು ಅಂತಂದು ಮನೆ ಬಾಗ್ಲ ಹಾಕ್ಬಿಟ್ರಿ ಏನ್ರಿ ಮಾಡ್ತೀರಿ ನೀವು? ನೋಡಿದ್ರೆ ಇಲ್ಲಿ ಕರ್ಕೊಂಬಂದ್ ಕೂರ್ಸಿರಿ ನನ್ನ ಹೊರಗ. ನನಗಂಕರು ಮಾನ ಮರ್ಯಾದೆ ಗೊತ್ತಪ್ಪ. ಸ್ವಲ್ಪ ಸುಮ್ಮನಿರು. ಈಗ ನೋಡು, ನಾವು ಒಂದಿಷ್ಟು ರಂಪಾರಗಳಿ ಮಾಡಲಿಲ್ಲ ಅಂದ್ರ, ನಮ್ಮ ಅಸ್ತಿತ್ವನ ಈ ಮನೆ ಕಾಪಾಡ್ಕೊಳ್ಳಿಲ್ಲ ಅಂದ್ರ, ಈಕಿ ಶೋಭಾ ಮತ್ತು ರಮಣಿ ಇಬ್ರು ಸೇರಿ ನನ್ನ ಕೈಗೂ ನಿನ್ನ ಕೈಗೂ ನಿನ್ನ ಮಗನ ಕೈಗೂ ಚಿಪ್ಪ ಕೊಡೋದು. ಏನು ಇನ್ನೇನಾರ ರಮಣಿ ಏನಾರ ಪ್ರೆಗ್ನೆಂಟ್ ಆದ್ರೆ ಮಾತ್ರ ಪ್ರವೀಣ ರಮಣಿನ ಬಿಟ್ಟು ಒಂದು ನಿಮಿಷನೂ ಇರಲ್ಲ. ನೆನಪಿಟ್ಕೊಳ್ಳೋಣಲ್ಲ. ಮೊದ್ಲ ಈಗ ಇಬ್ರೂ ನಮಗೆ ಉಲ್ಟಾ ಬಿದ್ದಾರ. ಶೋಭಾ ರಮಣಿ ಅವ್ರನ್ನ ಹೆಂಗೆ ಮಾಡಿ ವಾಪಸ್ ನಮ್ಮ ಹದ್ಬಸ್ನಾಗ ಇಟ್ಕೋಬೇಕನ್ನ ನಾವು ನೋಡ್ಬೇಕೀಗ. ಈಗ ಏನು ಮಾಡ್ಬೇಕಂದ್ರ, ಅತ್ತಿಯರು ಬರ್ತಾರ ಹೊರಗೆ ಹೋಗಿರೋರು. ಅವಾಗಿದ್ದ ಇದನ್ನ ಹೇಳಕತ್ತೀರಿ, ಅತ್ತಿಯರ್ ಬರ್ತಾರ ಕುಂದ್ರನ ಬಾಗಿಲ ಮುಂದೆ ಅಂತಂದು. ಯಾವಾಗ ಬರ್ತಾರ? ಫೋನರ ಮಾಡ್ರಿ, ಕೊಡ್ರಿ, ಫೋನ್ ಕೊಡ್ರಿ, ನಾ ಮಾಡ್ತೀನಿ. ಅಯ್ಯೋ ಕರ್ಮ 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 ಕರ್ಮ. ಅದಕ್ಕೆ ಹೇಳದ್ ನಾನು ನಿನಗೆ, ಓದಿಲ್ಲ ಬರ್ದಿಲ್ಲ ದಡ್ಡಿ ಅಂತ ಹೇಳಿ. ನೋಡು, ಈಗ ನಾ ಫೋನ್ ಮಾಡಿ ಕೇಳಿ ನಾವು ನಾಟಕ ಮಾಡ್ತೀವಿ ಅಂತ ಅನ್ಸತ್ತಿಲ್ಲ. ಫೋನ್ ಮಾಡಿ ಎಲ್ಲದಿರಿ ಅತ್ತೀರ ಅಂತ ನಾ ಕೇಳಿದೆ ಅನ್ಕ, ಎದಕ್ಕಪ್ಪ ಏನಂತ ಅಂತಾರ. ನಾ ಈಗ ಹೇಳಿದ್ರು ಅವ್ರು ಏನೋ ಟೆನ್ಷನ್ನೇ ಹೋಗಿದ್ದು ನಾನೇ ನೋಡೀನಿ. ಅವ್ರು ಕೇಳೋದು ಇಲ್ಲ, ಮನೆಗೆ ಬಂದು ಮಾತಾಡ್ತೀನಿ ಅಂತಾರ. ಅದಕ್ಕೆ ತಡ್ಕ, ಈಗ ಹೆಂಗೂ ಏನೋ ಹೊರಗೆ ಹೋಗ್ಯಾರ, ಟೆನ್ಷನ್ ಅರ್ಧ ಬಿಸಿಲಿಗೆ ಬಂದಿರ್ತೈತಿ ಸಿಟ್ಟು. ನಾವು ಇಂಥ ಟೈಮ್ನಾಗ ಹಿಂಗೆ ಹೊರಗೆ ಕುಂತಿದ್ದು ನೋಡಿದ್ರು ಅಂದ್ರೆ ನಿಮ್ಮವ್ವಾರು ಫುಲ್ಲು ಭದ್ರಕಾಳಿನ ಆಗ್ಬಿಡ್ತಾರ. ಹೋಗಿ ಸರ್ರಿಗೆ ಇಬ್ರಿಗೂ ಒಂದೊಂದು ಬಾರಿಸಿದ್ರು ಅಂದ್ರೆ ಸ್ವಸ್ತ್ಯಾರ ಬುದ್ಧಿ ಸರಿಯಾಗತ್ತೆ ಅವಾಗ. ಅದಕ್ಕೆ ಈಗೇನು ನಿಮ್ಮ ಅವ್ವಾರು ಬರೋದು ಹೆಜ್ಜೆ ಸಬಳ ಆತಂದ್ರನ ಉಯ್ ಅಂತ ಎರಡು ಆ ಕಡೆ ಗಂಗಾ ಈ ಕಡೆ ಯಮುನಾ ಹರಿಬೇಕು ನೋಡು. ಏನು ಅಪ್ಪ, ಮತ್ತ ಸರಸ್ವತಿ ಎಲ್ಲಿಂದ ಬರುತ್ತಾ? ಸರಸ್ವತಿ ಗುಪ್ತಗಾಮಿನಿ ಅಲ್ಲ, ಮೂನೆಗಿದ್ದ ಬರ್ತಿರ್ತೈತಿ. ಓರೆ, ಈಗೇನು ಅಳ್ಬೇಕಿಲ್ಲ. ನಮಗೂ ಬಂದ್ರ ಆಯ್ತು ಅಳ್ತೀನಿ. ಅದೇನ್ ಮಾತಾಡ್ತೀರೋ ನೀವು ಮಾತಾಡ್ರಿ. ನನಗೂ ಏನು ನಮ್ಮ ಊರು ಬಿಟ್ಟು ಹೋಗಿ ನಂಗೆ ಮನಸ್ಸಿಲ್ಲಪ್ಪ. ನಿಮ್ಮ ಮನೆಗೆ ಬಂದ್ರೆ ನಿಮ್ಮವ್ ಬರೀ ಅದನ್ನ ಮಾಡಿ ಇದನ್ನ ಮಾಡು, ಅದನ್ನ ಮಾಡಿಕೊಡು ತಿನ್ನಕ್ಕ, ಈ ಕೆಲಸ ಮಾಡು ಅಂತ 3 ಹೊತ್ತು ಬರೀ ಹಾರೇನ ಹೇಳ್ತಾರ. ನಾನಂತರೂ ಒಲ್ಲಪ್ಪ. ಅದೇನ್ ಮಾತಾಡ್ತಿರೋ, ಅಳ್ಬೇಕಲ್ಲ. ಈಗಿದ್ದ ಅಳ್ತೀನಿ ತಗೋರಿ. ಅಕ್ಕ ನೋಡಲ್ಲಿ ಇಬ್ರು ಬ್ಯಾಗ್ ತಗೊಂಡು ಹೆಂಗ್ ಕುಂತಾರ. ಅತ್ತಿಯರ್ ಬಂದಾಗ ಒಂದು ದೊಡ್ಡ ಡ್ರಾಮಾ ಮಾಡೋ ಪ್ಲಾನ್ ಮಾಡ್ರಿ ಇವ್ರಿಬ್ರೀಗ. ಕುಂದ್ರಲಿ ಬಾ ನೋಡೋಣ. ಅವ್ವ, ಅಪ್ಪ, ಅಮ್ಮ ಬಂತು ಅಮ್ಮ ಬಂತು ಅಮ್ಮ ಬಂತು. ಅಯ್ಯೋ ಇದ್ರ ಮೊಕ್ಕನ ದಡ್ಡಿ ಅಲ್ಲಿ ನಿಮ್ಮವ್ ಬಂದ್ಲಂತ ಅಳು. ತಡ್ರಿ, ಹಂಗ ಅಳು ಅಂದ್ರ ಕಣ್ಣಾಗ ನೀರ್ ಬಂದ್ಬಿಡ್ತಾವನ. ತಡ್ರಿ. ಹಾ ಪರ್ಫೆಕ್ಟ್. ನೀವು ಅಳ್ರಿ. ನಾನತ್ರ ಆಮೇಲೆ ಆತ ಮತ್ತೆ ನಿಮ್ಮವ್ವ ಅಳ ಗಂಡಸ್ರು ನಂಬಾರ್ದು, ನಗ ಹೆಂಗಸ್ರು ನಂಬಾರ್ದು ಅಂತ ಚಾಲು ಮಾಡ್ಬಿಡ್ತಾಳ. ಸುಮ್ನಿರು, ನಾ ಇಷ್ಟ ಸಪ್ಪ ಕುಂದಿರ್ತೀನಿ, ನೀ ಅಳು. ಆತಾಳ್ರಿ. ಅಮ್ಮಾರ ಸೀರೆ ಚಲೋ ಐತಲ್ರಿ? ಹ್ಞೂನಪ್ಪ,
ಭಾಳ ಚಂದ ಐತಿ ಕಲರ್. ನಮ್ಗೆ ಹೇಳಿದ್ಲಲ್ಲ, ನಮ್ಮ ಸುಮ್ಮ ಹೇಳಿದ್ಲಲ್ಲ, ಭಾಳ ಚಂದ ಐತಿ ಕರೆನ ಸೀರೆ, ಭಾಳ ಚಂದ ಐತಿ. ಒಂದು ಸರಿ ತೋರಿಸ್ಬಿಡ್ತೀರ ನೋಡ್ರಿ ಸೀಮಾ ಅವ್ರಿಗೂ ಕರೆದು. ಯಾಕಂದ್ರೆ ಮತ್ತು ಬ್ಲೌಸ್ ಗ್ಯೂಸ್ ಕಟ್ ಮಾಡಿದ್ಮೇಲೆ ಅವ್ರು ಎಕ್ಸ್ಚೇಂಜ್ ಮಾಡಲ್ಲ ಅಂತ ಹೇಳ್ಯಾರ. ಇನ್ ಕೇಸ್ ಅವ್ರಿಗೆ ಏನಾರು ಇಷ್ಟ ಆಗಲಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಬೋದಂತ್ರಿ. ಅದ ಕರ್ಕೊಂಡು ಹೋಗ್ಬೇಕಾರ ಕೊಡಿಸ್ಬಿಡು ಅಂತ ಹೇಳ್ಯಾರ ಅವರು. ಮತ್ತು ನೀವು ಪರ್ಮಿಷನ್ ಕೊಟ್ರ ಜೀಜೂಜಿ, ಜೋರೈತಿ ನೋಡ್ಬೇಕು ನಮ್ಮ ಅಕ್ಕನ್ನ, ಹೌದಿಲ್ಲ? ಹಂಗಲ್ಲ, ಮತ್ತು ಸೀರೆ ಅವ್ರು ಉಟ್ಕೊಳ್ಳಾರಲ್ಲ, ಅವ್ರಿಗೆ ಕಂಫರ್ಟೇಬಲ್ ಹೆಂಗಿರುತ್ತೆ ಅದು ನೋಡ್ಬೇಕಲ್ಲ. ಅದಕ್ಕೆ ನಂಗಂತೂ ಭಾಳ ಇಷ್ಟ ಆಯ್ತು. ಯಾಕಂದ್ರೆ ನಮ್ಮವು ಯಾವತ್ತೂ ಆ ಥರ ಏನಂತಾರೆ ಸುಮಾರಂದು ಆರಿಸಲ್ಲ, ಚಲೋನ ಹಿಡಿತಾಳ ನಮ್ಮವು ಹಿಡಿದ್ರೆ ಸೀರೆನ. ಹಂಗೆ ಮಸ್ತ್ ಸೀರೆ ಐತಿದು. ಹೌದಾ? ನಾನು ನೀವು ಹೋಗಿ ನನಗೆ ಯಾವ ಥರ ಸೀರೆ ಬೇಕು ಆ ಥರ ತಗೋಬೋದಾ? ಸೀಮಾ, ಈ ಸೀರೆ ಏನಾಗಿತ್ತವ? ಚಲೋ ಐತಲ್ಲ. ಏ ಸೀಮಿ, ಚಲೋ ಐತಂತ ಹೇಳು. ಸೀಮೆ ಇದೆಯಾ ಮೌನವ ಇದು? ನಂಗೆ ಖರೇನ ಹಸಿರು ಕಲರೇ ಇರಲಿ, ಪಿಂಕ್ ಬಾರ್ಡ್ರ್ ನನಗೂ ಇಷ್ಟ. ಆದ್ರೆ ಇದೀಗ ಓಲ್ಡ್ ಮಾಡೆಲ್ ಸೀರೆ ಇವ್ರೆ, ಅದಕ್ಕೆ ನೀವು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ಹೋಗಿ ಬೇರೆದು ಈಗಿನ ಟ್ರೆಂಡ್ ತಕ್ಕಂಗೆ ತರೋಣ. ಏ ಬೇಡಪ್ಪ, ಆಕೆಗೆ ಗೊತ್ತಾಗೋದಿಲ್ಲ ಅದಿನ್ನ ಮಳ್ಳೈತಿ, ಅದಕ್ಕೆ ಯಾವ್ದು ಚಲೋದು ಯಾವ್ದು ಸುಮಾರು ಅಂತ ಗೊತ್ತಾಗೋದಿಲ್ಲ. ಬಟ್ಟಿ ಪಟ್ಟಿ ನೋಡೋದಿಲ್ಲ, ಚಂದ ಚಾರಿನೂ ಗೊತ್ತಾಗೋದಿಲ್ಲ. ಹಾಗ ಯಾವಕ್ಕಿರೋ ಬೇಕು ಉಟ್ಕೊಂಡಿರ್ತಾಳ, ಅದು ಯಾವ್ದ ಸ್ಟ್ರಾಮ್ ಅಂತ ಐತಲ್ಲ, ಸ್ಟ್ರಾಮ್ನಾಗ ಅದನ್ನ ನೋಡಿಕಿ ಈ ಕುಣಿತಾಳ. ನೀ ತಲೆ ಬಿಡಪ್ಪ ಮಂಜು, ಇದೇ ಇರಲಿ ತಾ ಇಲ್ಲಿ. ನಾ ಎಲ್ಲ ಬ್ಲೌಸ್ ಕಟ್ ಮಾಡಿಸಿ ಹೊಲ್ಸಕ್ಕೆ ಹಾಕಿ ಬರ್ತೀನಿ. ಆಕೆ ಹಿಂಗೆ ಕರ್ಕೊಂಡು ಹೋಗ್ತಾ ಯಪ್ಪ ಇಲ್ಲಿ. ಅಲ್ರಿ ಅತ್ತಿಯರ, ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸತ್ತ. ಕರ್ಕೊಂಡೋಗಿ ಎಕ್ಸ್ಚೇಂಜ್ ಮಾಡ್ತೀನಿ ರೀ. ಬೇಕಾದ್ರೆ ನೀವು ಬರ್ರಿ, ಬೇಕಾದ್ರೆ ಅಂಕಲು ಬರಲಿ. ಅವ್ರಿಗೆ ಇಷ್ಟ ಆಗಿದ್ದು ತಗೊಳೋದು ಅವ್ರ. ಅಲ್ಲಪ್ಪ, ಅದೇನಾಗೈತಿ? ಅದೇನು ಸುಮಾರು ಐತಾ? ಏನಿಲ್ಲ ಅಂದ್ರೆ ಅದೊಂದೀಗ 5,000-6,000 ರೂಪಾಯಿ ಸೀರೆ ಐತದ. ಬಂಗಾರದಂಗೆ ಸೀರೆ ಐತಿ ಬಿಡು. ಆಕೆ ಇದೇ ತಲೆ ಕಿಸ್ಕೊತಿದಿ, ಆಕೆ ಗೊತ್ತಾಗೋದಿಲ್ಲ. ಮಳ್ಳ ಅಂತ ಹೇಳಿಲ್ಲ ನಾನು ಹೇಳ್ತಿ. ಇರ್ಲಿ, ಸೀರೆ ಚಲೋ ಐತಿ, ಪ್ರೀತಿಯಿಂದ ನಿಮ್ಮ ಅವ್ವರ ಆರ್ಷಾರ ಸಸಿಗ ಅಂತ ಹೇಳಿ ಮುಗೀತು. ಯಪ್ಪ ಬತ್ತ ಏನು ಮಾಡಿಸ್ಕೊಡಲ್ಲ. ಅಯ್ಯೋ, ಈ ಊರಾಗೆ ಹೇಳಕತ್ತಾರ ಎಷ್ಟು ಚಂದ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಯಪ್ಪ, ನಾನು ಏನೋ ಅನ್ಕೊಂಡಿದ್ದೆ, ಪರವಾಗಿಲ್ವೇ, ಅಷ್ಟಾದ್ರೂ ನನಗೆ ಬೆಲೆ ಕೊಡ್ತಾನಲ್ಲ. ನಮ್ಮ ಅಪ್ಪನಕ್ಕಿಂತ ಇನ್ನೊಬ್ರ ಮಾತಿಗೆ ಬೆಲೆ ಕೊಡ್ಬೇಕನ್ನ ಜಾಸ್ತಿ ಐತಿ. ಬಿಡಪ್ಪ ಬಿಡು, ತಲೆ ಕೆಶ ಬಿಡ. ನಾ ಹೇಳಿವಲ್ಲ ಆಕೆಗೆ ಇಷ್ಟ ಐತಿ. ಸೀಮಾ ಹೇಳವ, ಇಷ್ಟ ಆಗೈತಿ, ಬೇರೆ ಬೇಡ ಅಂತ ಹೇಳು. ಇದ ಚಂದ ಐತಿ, ಇದ ಇರ್ಲಿ, ಬೇಡ ನಂಗ. ನೀ ಸುಮ್ಬಿಡಪ್ಪ, ನಿಂಗೆ ಗೊತ್ತಾಗೋದಿಲ್ಲ. ಬಾ ಕುಂದ್ರು ಬಾ. ಇಲ್ಲ ರೀ ಅಂಕಲ್, ನನ್ನ ಸ್ವಲ್ಪ ಕೆಲಸ ಐತಿ. ಅಂಗಡಿ ಎಲ್ಲ ಹಂಗಂಗೆ ಬಿಟ್ಟು ಬಂದೀನಿ, ಬಂದ್ ಮಾಡಿ. ಮತ್ತು ಯಾರೂ ಇದ್ದಿದ್ದಿಲ್ಲ ಅಲ್ಲಿ ಮನ್ಯಾಗ, ಹಾಗಾಗಿ ನಾನೇ ಬಂದು ಕೊಡೋಕೆ. ನಾ ಬರ್ತೀನಿ ತೊಗೊಳ್ರಿ ಅಂಕಲ್. ನಮಸ್ಕಾರ ಅಮ್ಮ, ಬರ್ತೀನಿ. ಬಾಯ್ ನಾದ್ನಿ. ಬಾಯ್ ಜೀಜು. ಅಲ್ಲ ನೋಡ್ರಿ, ನಿಮ್ಮ ಮಗಳಿಗೆ ಎಷ್ಟು ಸುಖ ಐತಿ ನೋಡ್ರಿ. ಏನಾಗಿದೆ ಸೀರೆ, ಎಂತ ಚಂದ ಐತಿ ಸೀರೆ, ರೇಷ್ಮಿದು, ಪ್ಯೂರ್ ರೇಷ್ಮೆ ಸೀರೆ ಅದು. ಈಗ ಏನಿಲ್ಲ ಅಂದ್ರೆ 6,000-7,000 ರೂಪಾಯಿ ಸೀರೆ ಐತದ. ಅಷ್ಟು ಚಂದ ಇಷ್ಟಪಟ್ಟು ಕಳ್ಸ್ಯಾಳ. ಏನು ಬಂದಿದ್ದಂತೀನ ನಿಮ್ಮ ಮಗಳಿಗೆ? ಯವ್ವ, ಅದು ಚಂದ ಐತನ, ನೀನ ನೋಡು. ಎಲ್ಲರೂ ಎಂಗೇಜ್ಮೆಂಟಿಗೆ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 10,000 ರೂಪಾಯಿ ತರ ತಗೋತಾರ ಬೇ. ನಂಗೊಂದು 7-8 ಸಾವಿರ ರೂಪಾಯಿದು ಬೇಡನ. ಅದೀಗ 7-8 ಸಾವಿರ ರೂಪಾಯಿ ಸೀರಿನ ಏನು ಅದ ನೋಡೋಗಲ್ಲ. ದಾವಣಗೆರೆ ಚನ್ನಬಸಪ್ಪನ ಅಂಗಡ್ಯಾಗ ಇಂಥವೆಲ್ಲ ಎಷ್ಟು ಕಾಸ್ಟ್ ಇರ್ತಾವ ಸೀರೆ. ನಿನಗ ಸೀರೆಯಾಗ ಗೊತ್ತಿಲ್ಲ ಏನಿಲ್ಲ, ಅದು ಹೇಳ್ತನಲ್ಲ, ಅದು ಒತ್ತು ಫೋನ್ಯಾಗ ಏನು ನೋಡ್ತೀಯಲ್ಲ ಅವು ಕ್ವಾಲಿಟಿಯರ ಇರಲಿ ಇಲ್ಲದೆ ಇರಲಿ, ರೇಷ್ಮೆ ಏನು ನೋಡೋದಿಲ್ಲ ನೀನು. ಅಲ್ಲಲ್ಲಿ ಅಷ್ಟು ಒಂದಿಟ್ಟು ಬೇರೆದವ್ರಿಗೆ ಮರ್ಯಾದೆ ಕೊಡೋದು ಕಲಿ, ನಿಂದಾಟ ನೀನು ನೋಡ್ಕೋಬೇಡ. ಯಾವಾಗೂ ಹಿಂಗ ಮಾಡ್ತೀರಿ. ನಮಗೇನು ಇಷ್ಟನ ಅದನ್ನ ಮಾಡಕ ಬಿಡಲ್ಲ. ನಾ ಎಷ್ಟು ಚಂದ ಕಾಮರ್ಸ್ ಕಲಿಯಲ್ಲ ಅಂದಿ, ಕಾಮರ್ಸ್ ಕಲಿ ಅಂತ ಕಾಮರ್ಸಿಗೆ ಹಾಕಿದ್ರಿ. ನಂಗೆ ಆರ್ಟ್ಸ್ ಮಾಡ್ಬೇಕಂತಿತ್ತು ಮೊದ್ಲಿಂದನೂ. ಹಿಂಗ ನಾ ಏನಾರ ಹಾಕೋತೀನಿ, ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೋತೀನಿ ಅಂದ್ರೆ ಬೇಡ ಅಂದ್ರಿ. ಈಗ ಚೂಡಿದಾರ್ ಹಾಕೊಂಡು ಅಡ್ಡಾಡೋದು. ಮತ್ತೆ ದೊಡ್ಡಕ್ಕೆದ್ದಿದ್ದಿ ನೀನು ವೇಲಕ್ಕೋ ಅಂತೇಳಿ. ನಂಗೆ ಒಟ್ಟು ಇಷ್ಟ ಬಂದಂಗೆ ಬದುಕಕ್ಕೆ ಬಿಡ್ತಿಲ್ಲ ನೀವು ಯಾರು. ಯವ್ವ ನಮ್ಮವನ, ನಿನಗಿಷ್ಟ ಬಂದಂಗೆ ಬದುಕಕ್ಕೆ ಬಿಟ್ಟಿದ್ವಿ ನಾವು. ಮತ್ತು ಈ ಹುಡುಗನ ಜೊತೆಗೆ ಹೋಗ್ತೀನಿ ಅಂತೀಯಲ್ಲ ನೀನು, ಆ ಹುಡುಗನ ಜೊತೆಗೆ ಹೋಗಿ ಹೊರಗೆ ಹೋಗಿ ಏನೇನಾಗಿತ್ತು ಅನ್ನೋದೆಲ್ಲ ಮರ್ತ್ಬಿಟ್ಟು ಏನು ನೀನು? ಮತ್ತೆ ಇವನ ಜೊತೆ ಕಳಿಸ್ತೀವಿ ಅಂತ ಮಾಡಿ ಏನು ಹರ್ಕತ್ತಿಲ್ಲ, ಮುಗೀತು. ದೊಡ್ಡವ್ರು ಏನು ಕೊಡಿಸ್ತಾರ ಅದನ್ನ ಹಕ್ಕೆ ಮದುವೆ ಆಗು. ಮದ್ವೆ ಸೀರೆ ತರಕ್ಕೆ ಹೋದಾಗೂ ಅಷ್ಟ, ಮದ್ವೆ ಜವಳಿಗೆ ನಾವು ಎಲ್ಲಿಗಾರ ಹೋಗಲ್ಬೇಕಾ? ನಿನ್ನೇ ನಾವು ಕರ್ಕೊಂಡು ಹೋಗಲ್ಲವ. ನಾನು ನಿಮ್ಮಪ್ಪ ನಿನ್ನ ತಂಗಿ ಹೊಕ್ಕಿವಿ, ಮದ್ವೆ ಜವಳಿ ತೊಗೊಂಬರ್ತೀವಿ. ನೀನು ಇಲ್ಲೇ ಮನ್ಯಾಗ ಬಿದ್ದಿರು. ಇಲ್ಲ ಈಕೆ ನಿಮ್ಮ ಮನ್ಯಾಗ ಒಬ್ಬಕ್ಕೆ ಬಿಟ್ಟೋದ್ರೆ ಇನ್ನೇನು ರಗಣೆ ಮಾಡ್ತಾಳೆ ಈಕೆ. ನೀನು ಬಾ ಬೆನ್ನತ್ತಿ ಹೋಗೋಣಂತ. ನಿನ್ನಂತ ಮಗಳು ಹೆತ್ತಿವಲ್ಲ, ನಮ್ಮ ಕರ್ಮ. ಎಲ್ಲ ನೀ ಕೊಟ್ಟಿರೋ ಸಲಿಗೆ. ಈಗ ಅದೇನು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತಿ ಅಂತ ಹೇಳ್ತಾರಲ್ಲ, ಸುಳ್ಳಲ್ಲದು. ತಲೆ ಮೇಲೆ ಖುಷಿ ಬಿಟ್ಟಿ ನನಗೆ 2 ಮಕ್ಕಳು, ನನಗೆ 2 ಮುತ್ತಿನಂತ ಮಕ್ಕಳು, ನನ್ನ ಹೆಣ್ಮಕ್ಳು, ಹಂಗಲ್ಲ ಹಿಂಗಲ್ಲ ಅಂತಿದ್ದಿ ನೋಡು. ದೊಡ್ಡಾಕಿ
ದಾರಿನ ಬಿಟ್ಟಿದ್ಲು ಅಯ್ಯೋ